ಇವತ್ತು ಮಾಲ್ಟ್ ಪೌಡರ್ಗೆ ಸ್ವಲ್ಪ ಎಲ್ಲ ಹುರ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ರಾಜ್ಮಾ, ತರಣಿಕಾಳು, ಹುಳ್ಳಿಕಾಳು ಈ ಥರದ್ದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಆನಂತರ ಬಿಸಿಲಿಗೆ ಹಾಕಿ ಹುರ್ಕೋಬೇಕಿತ್ತು. ಹೊರಗಡೆ ನೋಡಿದರೆ ಬಿಸಿಲೇ ಇಲ್ಲ. ಬೆಂಗಳೂರಲ್ಲಂತೂ ಫುಲ್ ಥಂಡಿ ಆಗೋಗ್ಬಿಟ್ಟಿದೆ ಇವಾಗ ಒಂದು 3 ದಿವಸದಿಂದ. ಫುಲ್ ಥಂಡಿ ಇರೋದ್ರಿಂದ ನನಗೂ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಕಾಫಿ ಮಾಡ್ಕೊಂಡು ಕುಡಿದು ಆನಂತರ ಕೆಲವೊಂದಿಷ್ಟು ಉರಿಯೋ ಅಂಥವನ್ನು ಮಾತ್ರ, ಅಂದರೆ ವಾಶ್ ಮಾಡದೆ ಉರಿಯೋ ಅಂಥವನ್ನು ಮಾತ್ರ ಹುರ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಆ ಥರದ ಕಾಳುಗಳನ್ನು ಕೂಡ ವಾಶ್ ಮಾಡ್ದೇ ಹುರಿದು ಮಾಲ್ಟ್ ಪೌಡ್ರ್ ಮಾಡ್ತಾರೆ. ಬಟ್ ನನಗೇನೋ ವಾಶ್ ಮಾಡದೇ ಇದ್ದರೆ ಸಮಾಧಾನ ಅಂತ ಅನಿಸಲ್ಲ. ಬಿಕಾಸ್ ನಾವು ಬೆಳೆಯೋವಂಥ ಕಾಳುಗಳನ್ನು ಕೂಡ ನಾವು ಸ್ಟೋರ್ ಮಾಡಿಡೋದಾದರೆ ಪೌಡರ್ನ ಹಾಕಿ ಸ್ಟೋರ್ ಮಾಡಿಟ್ಕೋತೀವಿ, ಹುಳ ಆಗಬಾರ್ದು ಅಂತ ಹೇಳಿ. ಹಾಗಾಗಿ ಆ ಎಲ್ಲ ಕಾಳುಗಳನ್ನು ಕೂಡ ವಾಶ್ ಮಾಡದೆ ಮಾಲ್ಟ್ ಪೌಡರ್ಗೆ ಬಳಸೋದಕ್ಕೆ ಇಷ್ಟ ಇರಲಿಲ್ಲ. ಕೆಲವೊಂದಿಷ್ಟು ಎಲ್ಲ ಹುರಿದು ತೆಗೆದಿಟ್ಟು ರಾತ್ರಿಗೆ ಸಾಂಬಾರು ಕೂಡ ರೆಡಿ ಮಾಡಿಟ್ಟೆ. ಇನ್ನು ಚಟ್ನಿ ಪುಡಿ ಖಾಲಿ ಆಗ್ತಾ ಬರ್ತಾ ಇದೆ ಅಂತ ಹೇಳಿ ಚಟ್ನಿ ಪುಡಿನೂ ಕೂಡ ಮಾಡಿಕೊಂಡು 1-2 ಬಾಟ್ಲಷ್ಟು ಮಾಡಿ ಸ್ಟೋರ್ ಮಾಡಿಟ್ಕೊಂಡೆ. ಇದೊಂದು ಚಟ್ನಿ ಪುಡಿ ಇದ್ರೆ ಪಾಪುಗೆ ಒಂದೊಂದು ದಿನ ಅನ್ನಕ್ಕೂ ಕೂಡ ಕಲಿಸ್ಕೋಬೋದು. ನಮಗೆ ಅನ್ನ ಸಾರು ಜೊತೆ ನೆಂಚ್ಕೊಳ್ಳೋದಕ್ಕೆ ಆಗಲಿ, ಹಾಗೇನೆ ರೊಟ್ಟಿ ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಪಾಪುಗೆ ಸ್ವಲ್ಪ ಹಾಲು ಮಾಡಿಕೊಟ್ಟೆ. ಇದಾಗಿತ್ತು ಇವತ್ತಿನ ಮೆನು.